ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಆಗಿದೆ ಎಂಬುದಾಗಿ ಇಬ್ರಿಯರ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ರಲ್ಲಿ ನಾವು ಓದುತ್ತೇವೆ. ದೇವರ ವಾಕ್ಯದ ಕುರಿತಾಗಿ ಇದನ್ನು ನಾವು ಧ್ಯಾನಿಸೋಣ. ಸತ್ಯವೇದದ ವಾಕ್ಯವು ಹಲವು ಕಾರ್ಯಗಳಿಗೆ ಹೋಲಿಸಲಾಗಿದೆ ಪ್ರಿಯರೇ. ಅದು ಕಾಲುಗಳಿಗೆ ದೀಪವೂ ಮಾರ್ಗಕ್ಕೆ ಬೆಳಕು ಆಗಿದೆ. ಹಸು ಮಕ್ಕಳಿಗೆ ಹಾಲಿನಂಥದ್ದು, ದೊಡ್ಡವರಿಗೆ ಗಟ್ಟಿಯಾದ ಆಹಾರ, ಎಲ್ಲರಿಗೂ ಅದು ಅನುದಿನದ ರೊಟ್ಟಿಯಾಗಿದೆ ಪ್ರಿಯರೇ. ಪ್ರಿಯ ದೇವರ ಮಕ್ಕಳೇ, ಈ ಬೆಳಗಿನ ಸಮಯದಲ್ಲಿ ಸಜ್ಜಿಯುಳ್ಳ ದೇವರ ವಾಕ್ಯವನ್ನು ನಾವು ಧ್ಯಾನಿಸುತ್ತಾ, ದೇವರ ವಾಕ್ಯ ಅಗ್ನಿ ಜ್ವಾಲೆಯಂತಿರುವುದು, ಅದು ಆತ್ಮನ ಖಡ್ಗವಾಗಿಯೂ ಬಂಡೆಯನ್ನು ಪುಡಿ ಮಾಡುವ ಚಮಟಿಕೆಯಾಗಿಯೂ ಇರುವುದು ಪ್ರಿಯರೇ. ಮಾತ್ರವಲ್ಲ, ದೇವ ವಾಕ್ಯವು ಜೇನಿನ ಮಧುರವಾದದ್ದು, ಒಳ್ಳೆಯ ಫಸಲನ್ನು ಕೊಡುವ ಬೀಜವಾಗಿದೆ. ಚೊಕ್ಕ ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು, ಆತ್ಮವನ್ನು ಉಜ್ಜೀವಿಸುವಂಥದ್ದು ಆಗಿದೆ ಪ್ರಿಯರೇ. ಅದನ್ನು ಓದುವುದು, ಧ್ಯಾನಿಸುವುದು, ಅದರಂತೆ ನಡೆಯುವುದು, ಅದು ಎಷ್ಟೋ ಭಾಗ್ಯಕರವಾದದ್ದು ಪ್ರಿಯರೇ. ಇಂಗ್ಲೆಂಡ್ ದೇಶದ ಮ್ಯೂಸಿಯಂನಲ್ಲಿ ಭಾರತ ದೇಶದಿಂದ ಒಯ್ಯಲ್ಪಟ್ಟ ಒಂದು ದೊಡ್ಡ ಕೊಹಿನೂರ್ ವಜ್ರ ಇಡಲ್ಪಟ್ಟಿರುವುದನ್ನು ನಾವು ಓದುತ್ತೇವೆ ಪ್ರಿಯರೇ. ಆ ವಜ್ರಕ್ಕೆ ಹಲವು ಕೋನಗಳು ಉಂಟು. ಅದರ ಮೇಲೆ ಬೆಳಕು ಹಾಯಿಸುವಾಗ ಒಂದೊಂದು ಕೋನವು ಒಂದೊಂದು ವಿಧವಾದ ಬಣ್ಣವನ್ನು ಹೊರಸೂಸುವಂಥದ್ದಾಗಿದೆ. ಸತ್ಯವೇದವು ಈ ಕೊಹಿನೂರ್ ವಜ್ರಕ್ಕಿಂತಲೂ ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು. ಪವಿತ್ರಾತ್ಮನು ತನ್ನ ಬೆಳಕನ್ನು ಸತ್ಯವೇದದ ವಾಕ್ಯಗಳ ಮೂಲಕವಾಗಿ ಬೀರುವಾಗ ಒಂದೊಂದು ಭಾಗವು ನಮ್ಮ ಅಂತರ್ಯವನ್ನು ಪರವಶಗೊಳಿಸುವುದು. ಒಂದೊಂದು ವಾಕ್ಯಗಳು ತಮ್ಮದೇ ಆದ ಸತ್ಯಾಂಶಗಳನ್ನು ಪ್ರಕಟಿಸುವಂಥದ್ದಾಗಿದೆ. ಪ್ರಿಯರೇ, ದೇವರ ವಾಕ್ಯಗಳ ಮುಖ್ಯತ್ವವನ್ನು ತಿಳಿಸುವ 3 ಕೀರ್ತನೆಗಳು ಸತ್ಯವೇದದಲ್ಲಿ ಉಂಟು. ಒಂದು, ಮೊದಲನೇ ಕೀರ್ತನೆ, ಇದು ಸತ್ಯವೇದವನ್ನು ಓದುವುದರಿಂದ ಸಿಗುವ ಭಾಗ್ಯದ ಕುರಿತಾಗಿ ತಿಳಿಸುತ್ತದೆ. ಎರಡನೇದು 19ನೇ ಕೀರ್ತನೆ, ಸತ್ಯವೇದದ ವಾಕ್ಯಗಳ ಮಹಿಮೆಯನ್ನು ಇದು ತಿಳಿಸುವಂಥದ್ದಾಗಿದೆ. ಮೂರನೇದು ಕೀರ್ತನೆ 119, ಇದರ ಒಂದೊಂದು ವಾಕ್ಯಗಳು ದೇವರ ವಾಕ್ಯದಂತೆ ನಡೆಯುವುದರಿಂದ ಸಿಗುವ ಆಶೀರ್ವಾದಗಳನ್ನು, ಮಹತ್ವಗಳ ಕುರಿತಾಗಿ ತಿಳಿಸುವಂಥದ್ದಾಗಿದೆ. ಪ್ರಿಯ ದೇವ ಜನರೇ, ಪ್ರಪಂಚದಲ್ಲಿ ಪರಿಶುದ್ಧ ಜನರು ಬಯಸುವ ಒಂದು ವೇದವೆಂಬುದಾಗಿ ಹೇಳುವುದರೆ ಅದು ಸತ್ಯವೇದ ಒಂದೇ. ಒಬ್ಬ ಮನುಷ್ಯನ ಲೌಕಿಕ ಹಾಗೂ ಆತ್ಮಿಕ ಜೀವಿತಕ್ಕೆ ಬೇಕಿರುವ ಮಾರ್ಗದರ್ಶನ ಈ ಪವಿತ್ರ ಪುಸ್ತಕದಲ್ಲಿ ಅಡಗಿರುವುದು. ಇದು ಇಹಕ್ಕೂ ಪರಕ್ಕೂ ಮಾರ್ಗ ತೋರಿಸುವ ದೀಪವಾಗಿದೆ. ಮತ್ತೇನು ಬರೆದ ಸುವಾರ್ತೆ 7:24 ಹೀಗೆ ಓದ್ತೇವೆ, ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು ಎಂಬುದಾಗಿ. ಹೌದು ಪ್ರಿಯರೇ, ಅನುದಿನವೂ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ, ಅದನ್ನು ಕೇಳ್ತಾ ಇದ್ದೇವೆ. ಆದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನಿಗೆ ಹೋಲುವನು ಎಂಬುದಾಗಿ. ಹೌದು, ದಿನನಿತ್ಯ ದೇವರ ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡುವಾಗ ನಾವು ಬುದ್ಧಿಯುಳ್ಳ ಮನುಷ್ಯನ ಹಾಗೆ ಬಂಡೆ ಮೇಲೆ ಕಟ್ಟಿರುವಂಥ ಮನೆಯಂತೆ ಸ್ಥಿರವಾಗಿದ್ದು, ಅಲ್ಲೋಲ ಕಲ್ಲೋಲಗಳು ಬಿರುಗಾಳಿ ಬಂದರೂ ಅದು ಬೀಳದ ಹಾಗೆ ಸ್ಥಿರವಾಗಿ ನಿಲ್ಲುವಂಥ ಒಂದು ಮನೆಯನ್ನು ಕಟ್ಟಿ ನಾವು ದೇವರ ರಾಜ್ಯಕ್ಕಾಗಿ ನಾವು ಸ್ಥಿರತೆಯಿಂದ ನಿಲ್ಲುವಾಗ ದೇವರು ತಾನೇ ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ಬನ್ನಿ, ನಮ್ಮ ಕಣ್ಣುಗಳನ್ನು ಮುಚ್ಚಿ ವೇಳೆಯಲ್ಲಿ ನಾವು ಪ್ರಾರ್ಥನೆ ಮಾಡಿ, ಈ ದಿನವು ನಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿರುವ ಹಾಗೆ ದೇವರ ವಾಕ್ಯವು ಅದು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾಗಿರುವಂಥ ದೇವರ ವಾಕ್ಯವು ನಮ್ಮ ಕೀಲು ಮಜ್ಜೆಗಳನ್ನು ವಿಭಾಗಿಸಲು ಶಕ್ತಿಯುಳ್ಳಂಥ ದೇವರ ವಾಕ್ಯವನ್ನು ನಾವು ಅನುದಿನವೂ ಧ್ಯಾನಿಸುತ್ತಾ ಅದರಲ್ಲಿರುವಂಥ ಮರ್ಮವನ್ನು, ರಹಸ್ಯವನ್ನು ದೇವರು ತಾನೇ ನಮಗೆ ತಿಳಿಪಡಿಸುವ ಹಾಗೆ ಆತ್ಮನು ನಿಮಗೆ ಸಹಾಯಕನಾಗಿದ್ದು ದೈವಿಕವಾದಂಥ ಮಾರ್ಗದಲ್ಲಿ ನಮ್ಮನ್ನು ನಡೆಸುವ ಹಾಗೆ ಈ ದೇವರ ವಾಕ್ಯಗಳು ಪ್ರತಿಯೊಬ್ಬರ ಹೃದಯವನ್ನು ಅದು ದೀಪದೋಪಾದಿಯಲ್ಲಿ ಬೆಳಗಿಸಿ ಸತ್ಯದ ಮಾರ್ಗದಲ್ಲಿ ನಡೆಸುವ ಹಾಗೆ ದೇವರು ತಾನೇ ಕೃಪೆ ತೋರಿಸಲಿ. ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಇಡೀ ದಿನವೂ ನಮಗೆ ಶುಭದಾಯಕವಾಗಿಯೂ ಆಶೀರ್ವಾದಕರವಾಗಿಯೂ ಖಡ್ಗವಾಗಿರುವಂಥ ದೇವರ ವಾಕ್ಯವು
ನಮ್ಮನ್ನು ಎಲ್ಲ ವಿಧವಾದಂಥ ದುಷ್ಟನ ಅನೇಕ ಕುತಂತ್ರಗಳನ್ನು ಜಯಿಸಲು ಬೇಕಾದಂಥ ಸಾಮರ್ಥ್ಯವನ್ನು ಕೊಟ್ಟು ನಡೆಸಲೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂಥ ಯೇಸುವೆ, ಅಪ್ಪ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಬೆಳಗಿನ ಸಮಯದಲ್ಲಿ ಸಜೀವುಳ್ಳ ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನಿಸಿದ್ದೇವಪ್ಪ. ನಿಮ್ಮ ವಾಕ್ಯದ ಮೇರೆಗೆ ಜೀವಿಸುವ ಹಾಗೆ ಕೃಪೆಯನ್ನು ಅನುಗ್ರಹಿಸಿರಿ. ನನ್ನ ಸ್ವರವನ್ನು ಆಲಿಸುವಂಥ ಪ್ರತಿಯೊಂದು ಸಹೋದರ ಸಹೋದರಿಯನ್ನು ನೀವು ಆಶೀರ್ವದಿಸಿ ನಿಮ್ಮ ಮಾರ್ಗದಲ್ಲಿ ನಡೆಯುವ ಹಾಗೆ ಕೃಪೆಯನ್ನು ತೋರಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ, ಜೀವವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್.